ಸ್ವಲ್ಪ ಹಿಂದೆ ಸರ್, ಚೂರಿಂದ ನಾವೀಗ ಹೇಳಿ ಸರ್. ಸರ್ ಅಣ್ಣ ಸ್ವಲ್ಪ ಸೈಡ್ ಆಗಿ ನಾವು ಮೂರೇ ಜನ ಇದೀವಿ, ಏನು ಭಾಳ ಸೈಡ್ ಆಗಿ ಅಷ್ಟೇ. We are getting three problems of farmers: fertigation, irrigation, and pest management. Everything we are providing through the satellite. Yes, sir. Are you speaking Kannada? No, sir. Hindi will be working. Yes. Anybody who can speak Kannada in your ಆಮೇಲೆ ಯಾವಾಗ ನೀರು ಹಾಸ್ಬೇಕು, ಎಷ್ಟು ಹಾಸ್ಬೇಕು ಅಂತ ತಿಳ್ಕೊಂಡು ಸ್ವಲ್ಪ ರೈತರಿಗೆ ಏನಾದರೂ ಇದು ಫ್ಲಡ್ ಮಾಡ್ತಾರೆ. ಫ್ಲಡ್ ಇರಿಗೇಷನ್ ಮಾಡೋಕ್ಕಿಂತ ಸರ್ ಡ್ರಿಪ್ ಇರಿಗೇಷನ್ ಸರ್, ಕಡಿಮೆ ನೀರಲ್ಲಿ ಹೆಚ್ಚಿನ ನೀರಾವರಿ ಮಾಡಲಿಕ್ಕೆ ಅವಕಾಶ ಇದೆ ಸರ್. ಅದಕ್ಕೆ ಒತ್ತು ಸರ್. ಸರ್ ಒಂಚೂರು ಸರ್ ಮಿನಿಸ್ಟರ್ ಸಬ್ಸಿಡಿ ಸರ್ 90 lakhs ತನ ಅದಾವ ಸರ್. ರೈಟ್ ಇನ್ಫಾರ್ಮೇಷನ್ 45 lakhs ಸಬ್ಸಿಡಿ ಸರ್ ಇದಕ್ಕೆ. ಸರ್ ನೀವೇನು ಸರಿ ಸರ್ 50 ತನಕ ಅವ್ರಿಗೆ ಗೊತ್ತಿಲ್ಲ ಜಾತಿ ಯಾವುದು ಅಂದರೆ ಎಸ್ ಸರ್, ಅವರಿಗೆ ಜಾಸ್ತಿ ಸಬ್ಸಿಡಿ ಇದೆ, ಜನರಲ್ದವ್ರಿಗೆ ಕಡಿಮೆ. ಆಯ್ತು ಸರ್. ಅಲ್ಲ ಕೊಡೋದ್ರೆ ಕಾಣಿ ಸರ್ ಮೀನು ಸರ್ 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 ವಿಶಾಲಾಕ್ಷಿ ಸರ್ ಸರ್ ಸೈಡಿಂದ ಸರ್ ಕಟಾವ್ ಮಾಡೋದು ಸರ್, ಸರ್ ಕಟಾವ್ ಮಾಡೋರು ಇವರು. ಕಟಾವ್ ಮಾಡಿದ್ರೆ ಅವ್ರು ರೀಪೇಮೆಂಟ್ ಮಾಡೋಕ್ಕಾಗ್ತದೆ, ಇಲ್ಲಾಂದ್ರೆ ಅಲ್ಲೇ ಇರಿ ಸರ್, ಅಲ್ಲೇ ಇರಿ ಮಷಿನ್ ಬಿಡಿ ಸರ್ ಜಾಗ ಬಾರಪ್ಪ ಇಲ್ಲಿ ಶಿವಾನಂದ ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಕಬ್ಬಿನವರಿಗೆ ಕತ್ತರಿಸಿ ಸಾವಯವ ಕೃಷಿ ವಿಸ್ತರಿಸಿ ಕಬ್ಬಿನ ಸಸ್ಯಗಳಿಗೆ ಸಾವಯವ ಗೊಬ್ಬರ ಮತ್ತು ಜೈವಿಕ ಗೊಬ್ಬರವನ್ನು ಹಾಕುವ ಮುಖಾಂತರ ಮಣ್ಣಿನ ಶಕ್ತಿಯನ್ನು ಹೆಚ್ಚಿಸಬೇಕು ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕಬ್ಬಿನ ರವದಿ ಎಂಬ ಸಂಪತ್ತು ಸುತ್ತಲೇ ಭೂತಾಯಿಗೆ ಆಪತ್ತು ಅಂತಕ್ಕಂಥದ್ದಿದೆ. ಅವರು ಕಬ್ಬಿನ ರವದಿ ಸಂಬಂಧಪಟ್ಟ ಪೋಸ್ಟರ್ಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು, ಮಾನ್ಯ ಶಾಸಕರು ರಾಮದುರ್ಗ, ಮಾನ್ಯ ಸಚಿವರು, ಮಾನ್ಯ ಶಾಸಕರು ಎಲ್ಲರೂ ಬಿಡುಗಡೆ ಮಾಡಿದ್ದಾರೆ. ಎಲ್ಲರೂ ಚಪ್ಪಾಳೆ ಆಧಾರದ ಮೇಲೆ ನಾವು ಪೋಸ್ಟ್ ನಿರ್ವಹಣೆ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಅಂಗಾಂಶ ಕೃಷಿ, ಅಂಗಾಂಶ ಕೃಷಿಯಿಂದ ಉತ್ಪಾದಿಸಿದ ಕಬ್ಬಿನ ಸಸ್ಯಗಳ ಕಾರ್ಯಾದೇಶವನ್ನು ಕೊಡಬೇಕು. ಅದೇ ರೀತಿಯಾಗಿ ಕೃಷಿ ಭಾಗ್ಯ ಫಲಾನುಭವಿಗೆ ಕಾರ್ಯಾದೇಶವನ್ನು